ಹೆಲೋ ಫ್ರೆಂಡ್ಸ್, ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡೋಣ. ಮೊದಲನೆಯ ಪ್ರಶ್ನೆ, ಅಂಡರ್ 17 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2024ರಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. 11 ಪದಕಗಳನ್ನು ಗೆದ್ದಿರುತ್ತದೆ. ಅಂಡರ್ 17 ಮತ್ತು ಅಂಡರ್ 23 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ 2024 ಆಯೋಜಿಸಲಾಯಿತು. ಮೊದಲಿಗೆ ಅಂಡರ್ 17 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸಲಾಯಿತು. ನಂತರ ಅಂಡರ್ 23 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಅನ್ನು ನಡೆಸಲಾಗುತ್ತದೆ. ಇಲ್ಲಿ ಈ ಎರಡು ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಅನ್ನು ಜಾರ್ಡನ್ ರಾಜಧಾನಿ ಅಮ್ಮಾನ್ನಲ್ಲಿ ನಡೆಸಲಾಗುತ್ತದೆ. ಇಲ್ಲಿ 22ರಿಂದ 30 ಜೂನ್ 2024ರವರೆಗೆ ಈ ಚಾಂಪಿಯನ್ಶಿಪ್ ನಡೆಯಲಿರುತ್ತದೆ. ಇಲ್ಲಿ ಭಾರತದ ಕುಸ್ತಿಪಟುಗಳು ಅಂಡರ್ 17 ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ 11 ಪದಕಗಳನ್ನು ಗೆದ್ದಿರುತ್ತಾರೆ. ಇಲ್ಲಿ 11 ಪದಕಗಳಲ್ಲಿ 4 ಚಿನ್ನದ ಪದಕ, 2 ಬೆಳ್ಳಿ ಪದಕ ಮತ್ತು 5 ಕಂಚಿನ ಪದಕಗಳಾಗಿರುತ್ತದೆ. 4 ಚಿನ್ನದ ಪದಕವನ್ನು ಗೆದ್ದವರ ಬಗ್ಗೆ ಮಾಹಿತಿಯನ್ನು ನೋಡೋಣ. ದೀಪಾಂಶಿ ಇವರು 46 kg ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿರುತ್ತಾರೆ. ಮುಸ್ಕಾನ್ ಇವರು 53 kg ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ರಜನೀತಾ ಇವರು 61 kg ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದರು ಮತ್ತು ಮನ್ಸಿ ಲಾಥರ್ ಅವರು ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಅಂಡರ್ 17ನಲ್ಲಿ 69 kg ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡುವ. ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ರಾಜ್ಯದ ಮಂತ್ರಿಗಳು ತಮ್ಮ ಸಂಬಳ ಮತ್ತು ಭತ್ಯೆಗಳ ಮೇಲೆ ಆದಾಯ ತೆರಿಗೆಯನ್ನು ಪಾವತಿಸಬೇಕೆಂದು ನಿರ್ಧರಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಮಧ್ಯಪ್ರದೇಶ ರಾಜ್ಯದಲ್ಲಿ ಈ ಮಾಹಿತಿಯನ್ನು ನೀಡಿದ್ದಾರೆ. ಅಂದರೆ ಈ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಮಧ್ಯಪ್ರದೇಶದಲ್ಲಿ 1972ರಲ್ಲಿ ಮಧ್ಯಪ್ರದೇಶ ಸರ್ಕಾರ ಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳ ಮೇಲಿನ ಆದಾಯ ತೆರಿಗೆ ಕಾಯ್ದೆ 1961 ಜಾರಿಗೆ ತಂದಿತು. ಇದರ ಪ್ರಕಾರವಾಗಿರುತ್ತದೆ. ಅಂದರೆ ಈ ಕಾಯ್ದೆಯ ಪ್ರಕಾರ ರಾಜ್ಯದಲ್ಲಿರುವ MLAsಗಳು ಯಾವುದೇ ತೆರಿಗೆಯನ್ನು ನೀಡಬೇಕಾಗಿರುವುದಿಲ್ಲ ತಮ್ಮ ಸಂಬಳ ಮತ್ತು ಭತ್ಯೆಗಳ ಮೇಲೆ. ಆದರೆ ಈ ನೀತಿಯನ್ನು ಈಗ ತೆಗೆದುಹಾಕಲಾಗಿದೆ. ಇಲ್ಲಿಯ ಮುಖ್ಯಮಂತ್ರಿ ಯಾರು? ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾದ ಮೋಹನ್ ಯಾದವ್ ಅವರು ಈ ನೀತಿಯನ್ನು ತೆಗೆದುಹಾಕಿದ್ದಾರೆ ಮತ್ತು ಇನ್ನು ಮುಂದೆ MLAsಗಳು ಸಂಬಳ ಮತ್ತು ಭತ್ಯೆಗಳ ಮೇಲೆ ಆದಾಯ ತೆರಿಗೆಯನ್ನು ನೀಡಬೇಕಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡುವ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡುವ. ಸಫಾಯಿ ಅಪ್ನಾವೋ ಬಿಮಾರಿ ಬಚಾವೋ ಎನ್ನುವ ಇನಿಷಿಯೇಟಿವ್ ಅನ್ನು ಯಾವ ಸಚಿವಾಲಯವು ಬಿಡುಗಡೆ ಮಾಡಿತು? ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಜುಲೈ 1ರಿಂದ ಆಗಸ್ಟ್ 31, 2024ರವರೆಗೆ ನಡೆಯುವ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಅಡಿಯಲ್ಲಿ, ನೆನಪಿಟ್ಟುಕೊಳ್ಳಿ, ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಅಡಿಯಲ್ಲಿ ಈ ಇನಿಷಿಯೇಟಿವ್ ಅನ್ನು ತೆಗೆದುಕೊಳ್ಳಲಾಗುತ್ತದೆ. ಇನಿಷಿಯೇಟಿವ್ ಹೆಸರು ಸಫಾಯಿ ಅಪ್ನಾವೋ ಬಿಮಾರಿ ಬಚಾವೋ ಎನ್ನುವ ಉಪಕ್ರಮ ಅಥವಾ ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಲಾಗಿರುತ್ತದೆ. ಸೊ ಈ ಇನಿಷಿಯೇಟಿವ್ ನಿಮಗೆ ಓದುವಾಗಲೇ ಗೊತ್ತಾಗಬೇಕಾಗುತ್ತೆ. ಮಳೆಗಾಲದ ಸಂದರ್ಭದಲ್ಲಿ ಕ್ರಿಮಿಕೀಟಗಳಿಂದ ಅಥವಾ ಬೇರೆ ಯಾವುದೇ ಒಂದು ರೀತಿಯ ಸ್ವಚ್ಛತೆ ಇಲ್ಲದ ಕಾರಣಗಳಿಂದಾಗಿ ಹರಡುವ ರೋಗಗಳನ್ನು ತಡೆಗಟ್ಟುವುದಕ್ಕಾಗಿ ಈ ಒಂದು ಇನಿಷಿಯೇಟಿವ್ ಅನ್ನು ಮಾಡಲಾಗುತ್ತದೆ. ಇದರ ಹೆಸರನ್ನು ನೆನಪಿಟ್ಟುಕೊಳ್ಳಿ, ಸಫಾಯಿ ಅಪ್ನಾವೋ ಬಿಮಾರಿ ಬಚಾವೋ ಎನ್ನುವ ಇನಿಷಿಯೇಟಿವ್ ಆಗಿರುತ್ತದೆ. ಇದು ಜುಲೈ 1ರಿಂದ ಆಗಸ್ಟ್ 31ರವರೆಗೆ ನಡೆಸಲಾಗುತ್ತದೆ. ಯಾವುದರ ಅಡಿಯಲ್ಲಿ? ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಅಡಿಯಲ್ಲಿ ನಡೆಸಲಾಗುತ್ತದೆ. ಮತ್ತು ಇದನ್ನು ಯಾರು ಬಿಡುಗಡೆ ಮಾಡಿದ್ದು ಅಂದರೆ ಅಥವಾ ಯಾರು ಪ್ರಾರಂಭಿಸಿದ್ದು ಅಂದರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಯಾವ ಭಾರತೀಯ ನಗರವು ವರ್ಲ್ಡ್ ಕ್ರಾಫ್ಟ್ ಸಿಟಿ ಎಂಬ ಟ್ಯಾಗ್ ಅನ್ನು ಪಡೆದುಕೊಂಡಿತು? ಇಂಪಾರ್ಟೆಂಟ್ ಆದ ಪ್ರಶ್ನೆ, ನೆನಪಿಟ್ಟುಕೊಳ್ಬೇಕಾಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಶ್ರೀನಗರ ಆಗಿರುತ್ತದೆ. ಶ್ರೀನಗರವು ವರ್ಲ್ಡ್ ಕ್ರಾಫ್ಟ್ ಸಿಟಿ ಎಂದು ಗುರುತಿಸಲ್ಪಟ್ಟ 4ನೆಯ ಭಾರತೀಯ ನಗರವಾಗಿ ಹೊರಹೊಮ್ಮಿರುತ್ತದೆ. ಇಲ್ಲಿ ಈ ವರ್ಲ್ಡ್ ಕ್ರಾಫ್ಟ್ ಸಿಟಿ ಎಂದು ಟ್ಯಾಗ್ ಅನ್ನು ನೀಡಿದ ಸಂಸ್ಥೆ ಯಾವುದೆಂದರೆ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಸಂಸ್ಥೆಯು ಶ್ರೀನಗರಕ್ಕೆ ವರ್ಲ್ಡ್ ಕ್ರಾಫ್ಟ್ ಸಿಟಿ ಎಂದು ಟ್ಯಾಗ್ ಅನ್ನು ನೀಡಿರುತ್ತದೆ. ಇಲ್ಲಿ ಶ್ರೀನಗರ 4ನೇ ಭಾರತೀಯ ನಗರವಾಗಿದೆ ವರ್ಲ್ಡ್ ಕ್ರಾಫ್ಟ್ ಸಿಟಿ ಎಂದು ಗುರುತಿಸಲ್ಪಟ್ಟ ನಗರಗಳಲ್ಲಿ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ವರ್ಲ್ಡ್ ಕ್ರಾಫ್ಟ್ ಸಿಟಿ ಎನ್ನುವ ಟ್ಯಾಗ್ ಅನ್ನು ಯಾಕೆ ನೀಡಲಾಗುತ್ತದೆ ಅಂದರೆ ಇಲ್ಲಿ ಕೈಮಗ್ಗ ಮತ್ತು ಕರಕುಶಲ ವಲಯಗಳನ್ನು ಉತ್ತೇಜಿಸುವುದಕ್ಕಾಗಿ ಈ ಟ್ಯಾಗ್ ಅನ್ನು ನೀಡಲಾಗುತ್ತದೆ. ಹಾಗೂ ಜಮ್ಮು ಮತ್ತು ಕಾಶ್ಮೀರ ಪ್ರದೇಶದಲ್ಲಿ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದಕ್ಕಾಗಿ ಈ ಟ್ಯಾಗ್ ಅನ್ನು ನೀಡಲಾಗಿದೆ. ಹಾಗೆ ಈ ಶ್ರೀನಗರ 2021ರಲ್ಲಿ ಯುನೆಸ್ಕೋ ಕ್ರಿಯೇಟಿವ್ ಸಿಟಿ ಎಂದು ಗುರುತಿಸಲ್ಪಟ್ಟಿರುತ್ತದೆ. ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ. ಭಾರತದಲ್ಲಿ 4 ನಗರಗಳಿವೆ ಈ ಟ್ಯಾಗ್ ಅನ್ನು ಪಡೆದದ್ದು. ಯಾವೆಲ್ಲ ನಗರಗಳು ಅಂತ ನೋಡುವುದಾದಲ್ಲಿ ಶ್ರೀನಗರ ಈಗ ತಿಳಿಸಿದಂತೆ, ಜೈಪುರ, ಮಲಲ್ಪುರ ಮತ್ತು ಕರ್ನಾಟಕದ ಮೈಸೂರು ನಗರಕ್ಕೂ ಕೂಡ ವರ್ಲ್ಡ್ ಕ್ರಾಫ್ಟ್ ಸಿಟಿ ಎನ್ನುವ ಟ್ಯಾಗ್ ನೀಡಲಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡುವ.
ಸತತ 2 ODI ಶತಕಗಳನ್ನು ದಾಖಲಿಸಿದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟರ್ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ, ಸ್ಮೃತಿ ಮಂದಾನ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ದಕ್ಷಿಣ ಆಫ್ರಿಕಾ ವಿರುದ್ಧದ 2ನೇ ODI ಪಂದ್ಯಾವಳಿಯಲ್ಲಿ ಸ್ಮೃತಿ ಮಂದಾನ ಇವರು ಸತತ 2 ಬಾರಿ ಶತಕಗಳನ್ನು ದಾಖಲಿಸಿದ ಮೊದಲ ಭಾರತೀಯ ಮಹಿಳೆಯಾಗಿ ಹೊರಹೊಮ್ಮಿದ್ದಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಸತತ 2 ODI ಶತಕಗಳನ್ನು ದಾಖಲಿಸಿದ ಮೊದಲ ಭಾರತೀಯ ಯಾರಾಗುತ್ತಾರೆ ಅಂದರೆ ಸ್ಮೃತಿ ಮಂದಾನ ಆಗುತ್ತಾರೆ. ಹಾಗೆ ಇವರು 2018ರಲ್ಲಿ ಇವರಿಗೆ ದ ಬೆಸ್ಟ್ ವುಮೆನ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಅವಾರ್ಡನ್ನು ನೀಡಲಾಯಿತು. BCCI ಈ ಅವಾರ್ಡನ್ನು ನೀಡುತ್ತಾರೆ. ಹಾಗೆಯೇ 2021ರಲ್ಲಿ ICC ವುಮೆನ್ಸ್ T20 ಪ್ಲೇಯರ್ ಆಫ್ ದ ಅವಾರ್ಡ್ ಕೂಡ ಸಿಕ್ಕಿರುತ್ತದೆ. ಈ ಮಾಹಿತಿ ಗಮನಿಸಿ. ಮುಂದಿನ ಪ್ರಶ್ನೆ ನೋಡಿ. 18ನೇ ಲೋಕಸಭೆಯ ಸ್ಪೀಕರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಆಪ್ಷನ್ ಎ ಆಗಿರುತ್ತದೆ, ಓಂ ಬಿರ್ಲಾ ಅವರು ನೇಮಕಗೊಂಡಿದ್ದಾರೆ. ಓಂ ಬಿರ್ಲಾ ಅವರು 18ನೇ ಲೋಕಸಭೆಯ ಸ್ಪೀಕರ್ ಆಗಿ ಮರು ನೇಮಕಗೊಂಡಿರುತ್ತಾರೆ. ಇವರು 17ನೇ ಲೋಕಸಭೆ ಸ್ಪೀಕರ್ ಕೂಡ ಆಗಿದ್ದರು, ನೆನಪಿಟ್ಟುಕೊಳ್ಳಿ. ಮರು ನೇಮಕಗೊಂಡವರಾಗಿರುತ್ತಾರೆ ಓಂ ಬಿರ್ಲಾ ಇವರು. ಓಂ ಬಿರ್ಲಾ ಅವರ ಬಗ್ಗೆ ಮಾಹಿತಿ. ಇವರು ರಾಜಸ್ಥಾನದ ಕೋಟಾದಿಂದ ಸಂಸದ ಸ್ಥಾನಕ್ಕೆ ನಿಲ್ಲುತ್ತಾರೆ. ಇವರು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಅಥವಾ NDAಯನ್ನು ಪ್ರತಿನಿಧಿಸುತ್ತಾರೆ. ಹಾಗೆಯೇ ಓಂ ಬಿರ್ಲಾ ಅವರು 2 ಬಾರಿ ಲೋಕಸಭಾ ಸ್ಪೀಕರ್ ಹುದ್ದೆಯನ್ನು ಅಲಂಕರಿಸಿದ 5ನೇ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆಯೇ ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿಯನ್ನು ನೇಮಿಸಲಾಯಿತು. ಮುಂದಿನ ಪ್ರಶ್ನೆಯನ್ನು ನೋಡುವ. ನ್ಯಾಟೋನ ಮುಂದಿನ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ, ಮಾರ್ಕ್ ರೂಟೆ. ಮಾರ್ಕ್ ರೂಟೆ ಇವರು ಡಚ್ನ ಪ್ರಧಾನಮಂತ್ರಿಯಾಗಿರುತ್ತಾರೆ. ಇವರು ನ್ಯಾಟೋದ ಮುಂದಿನ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇವರು ಅಕ್ಟೋಬರ್ 1ರಿಂದ ಈ ಹುದ್ದೆಯನ್ನು ಅಲಂಕರಿಸಲಿರುತ್ತಾರೆ. ಇಲ್ಲಿ ನ್ಯಾಟೋದ ಹಿಂದಿನ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು ಯಾರು ಅಂದರೆ ರೊಮೇನಿಯಾದ ಅಧ್ಯಕ್ಷರಾದ ಕ್ಲಾಸ್ ಐಹಾನಿಸ್ ಇವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಇವರು ಹುದ್ದೆಯನ್ನು ತ್ಯಜಿಸಿದ ನಂತರ ಈಗ ನೂತನವಾಗಿ ಡಚ್ ದೇಶದ ಪ್ರಧಾನಿಯಾದ ಮಾರ್ಕ್ ರುಟ್ಟೆಯವರನ್ನು ನೇಮಿಸಲಾಗಿದೆ ನ್ಯಾಟೋದ ಪ್ರಧಾನ ಕಾರ್ಯದರ್ಶಿಯಾಗಿ. ಸೊ ನ್ಯಾಟೋ ಬಗ್ಗೆ ಮಾಹಿತಿ. ನ್ಯಾಟೋ ಇದರ ಫುಲ್ ಫಾರ್ಮ್ ನಾರ್ತ್ ಅಟ್ಲಾಂಟಿಕ್ ಟೆರಿಟರಿ ಆರ್ಗನೈಸೇಷನ್ ಆಗಿರುತ್ತದೆ. ಇದರಲ್ಲಿ 32 ಸದಸ್ಯ ರಾಷ್ಟ್ರಗಳು ಇದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡುವ. ವರ್ಲ್ಡ್ ರೈನ್ ಫಾರೆಸ್ಟ್ ಡೇಯನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ, ಜೂನ್ 22ರಂದು ಪ್ರತಿ ವರ್ಷ ವರ್ಲ್ಡ್ ರೈನ್ ಫಾರೆಸ್ಟ್ ಡೇ ಎಂದು ಆಚರಿಸಲಾಗುತ್ತದೆ. 2017ರಲ್ಲಿ ಈ ದಿನವನ್ನು ಆಚರಿಸಲು ಪ್ರಾರಂಭಿಸಿದ್ದು ಮತ್ತು ಈ ದಿನವನ್ನು ಆಚರಿಸುವ ಕಾರಣ ಏನಾಗಿರುತ್ತದೆ ಅಂದರೆ ಮಲೆಕಾಡುಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅವುಗಳ ರಕ್ಷಣೆ ಹಾಗೂ ಸಂರಕ್ಷಣೆಗಳನ್ನು ಉತ್ತೇಜಿಸುವ ಗುರಿಯನ್ನು ಈ ದಿನ ಹೊಂದಿರುತ್ತದೆ. ಸೊ ಇದರ 2024ರ ಥೀಮ್ ಏನಾಗಿರುತ್ತದೆ ಅಂದರೆ ಎಂಪವರಿಂಗ್ ದಿ ವರ್ಲ್ಡ್ ಇನ್ ಡಿಫೆನ್ಸ್ ಆಫ್ ಅವರ್ ರೈನ್ ಫಾರೆಸ್ಟ್ ಎನ್ನುವುದು 2024ರ ಥೀಮ್ ಆಗಿದೆ. ಮುಂದಿನ ಪ್ರಶ್ನೆ ನೋಡುವ. ಇತ್ತೀಚೆಗೆ ಯಾರು PDTI ಪ್ರೊಫೆಷನಲ್ ಗಾಲ್ಫ್ ಟೂರ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿದ್ದಾರೆ? ಉತ್ತರ ಆಪ್ಷನ್ ಡಿ ಆಗಿರುತ್ತದೆ, ಕಪಿಲ್ ದೇವ್ ಅವರು PDTI ಪ್ರೊಫೆಷನಲ್ ಗಾಲ್ಫ್ ಟೂರ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿ ಹೊರಹೊಮ್ಮಿದ್ದಾರೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. 2024ರಲ್ಲಿ 64ನೇ ಸಾಲಿನ ಇಂಟರ್ನ್ಯಾಷನಲ್ ಶುಗರ್ ಆರ್ಗನೈಸೇಷನ್ ಕೌನ್ಸಿಲ್ ಸಭೆಯನ್ನು ಯಾರು ಆಯೋಜಿಸಿದರು? ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ, ಭಾರತ ದೇಶ ಆಯೋಜಿಸಿರುತ್ತದೆ. 64ನೇ ಸಾಲಿನ ಇಂಟರ್ನ್ಯಾಷನಲ್ ಶುಗರ್ ಆರ್ಗನೈಸೇಷನ್ ಸಭೆ ಇದನ್ನು 25 ಜೂನ್ 2024ರಂದು ನಡೆಸಲಾಯಿತು. ಭಾರತದ ನವದೆಹಲಿಯ ಭಾರತ್ ಮಂಟಪದಲ್ಲಿ ಇದನ್ನು ಆಯೋಜಿಸಲಾಗಿರುತ್ತದೆ. ಈ ಸಭೆಯಲ್ಲಿ ಏನು ಮಾಡಲಾಗುತ್ತದೆ ಅಂದರೆ ಸಕ್ಕರೆ ಉದ್ಯಮ ಮತ್ತು ಜೈವಿಕ ಇಂಧನ ಕ್ಷೇತ್ರಗಳಲ್ಲಿ ಸಂಬಂಧಿಸಿದ ಸಮಸ್ಯೆಗಳನ್ನು ಚರ್ಚಿಸುವ ಉದ್ದೇಶವನ್ನು ಈ ಒಂದು ಸಭೆ ಹೊಂದಿರುತ್ತದೆ. ಇಂಟರ್ನ್ಯಾಷನಲ್ ಶುಗರ್ ಆರ್ಗನೈಸೇಷನ್ನ ಬಗ್ಗೆ ಮಾಹಿತಿ. ISO ಪ್ರಕಾರ 110 ದೇಶಗಳು ಕಬ್ಬು ಅಥವಾ ಸಕ್ಕರೆ ಬೀಟ್ನಿಂದ ಸಕ್ಕರೆಗಳನ್ನು ಉತ್ಪಾದಿಸುತ್ತದೆ. ಇವರ ಪ್ರಕಾರವಾಗಿ ಅತಿ ಹೆಚ್ಚು ಸಕ್ಕರೆಯನ್ನು ಉತ್ಪಾದಿಸುವ ದೇಶ ಯಾವುದಾಗಿರುತ್ತದೆ ಅಂದರೆ ಬ್ರೆಜಿಲ್ ಆಗಿರುತ್ತದೆ. 2ನೇ ಸ್ಥಾನವನ್ನು ಭಾರತ ಹೊಂದಿದೆ ಸಕ್ಕರೆ ಉತ್ಪಾದನೆಯಲ್ಲಿ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಅಂತಾರಾಷ್ಟ್ರೀಯ ಸಕ್ಕರೆ ಸಂಸ್ಥೆ ISOನ ಬಗ್ಗೆ ಮಾಹಿತಿ ನೋಡುವ. ಇದರ ಅಧ್ಯಕ್ಷರು 2024ರಲ್ಲಿ ಭಾರತ ದೇಶ ಇದರ ಅಧ್ಯಕ್ಷತೆಯನ್ನು ಹೊಂದಿದೆ. ಸ್ಥಾಪನೆಯನ್ನು 1968ರಲ್ಲಿ ಮಾಡಲಾಯಿತು. ಪ್ರಧಾನ ಕಚೇರಿ ಲಂಡನ್ UKಯಲ್ಲಿದೆ ಮತ್ತು ಸದಸ್ಯ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಸಕ್ಕರೆ ಸಂಸ್ಥೆಯಲ್ಲಿ 87 ಸದಸ್ಯ ರಾಷ್ಟ್ರಗಳು ಇದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಪ್ರಧಾನ ಕಾರ್ಯದರ್ಶಿ ಯಾರು? ಉತ್ತರವು ಆಪ್ಷನ್ ಡಿ ಆಗಿರುತ್ತದೆ, ಭರತ್ ಲಾಲ್ ಅವರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಇವರ ಅಧಿಕಾರಾವಧಿ ಜೂನ್ 2024ಕ್ಕೆ ಕೊನೆಗೊಳ್ಳುತ್ತಿತ್ತು. ಇವರನ್ನು
ಮುಂದಿನ 1 ವರ್ಷಕ್ಕೆ ಮರು ನೇಮಿಸಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಭರತ್ ಲಾಲ್ ಇನ್ನು ಮುಂದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಪ್ರಧಾನ ಕಾರ್ಯದರ್ಶಿ ಆಗಿರುತ್ತಾರೆ 1 ವರ್ಷದವರೆಗೆ. ಸೊ ಈ ಮಾಹಿತಿ ಗಮನಿಸಿ. ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.